ಎಲ್ಲರಿಗೂ ನಮಸ್ಕಾರ. ಅಕ್ಕಮ್ಮ ಅಡುಗೆ ಮನೆಗೆ ಸ್ವಾಗತ. ಇವತ್ತಿನ ರೆಸಿಪಿ ಬೋಂದ್ಯ ಲಾಡು ಮಾಡೋದು ಹೇಗೆ ನೋಡೋಣ ಬನ್ನಿ. ಇವಾಗ ಶ್ರಾವಣ ಮಾಸದಲ್ಲಿ ಸಾಲು ಹಬ್ಬಗಳು ಬರ್ತಾ ಇದ್ದಾವಲ್ಲ, ಒಂದು ಸ್ವೀಟ್ ರೆಸಿಪಿ ಮಾಡೋಣ ಅಂತಂದೇಳಿ ನಾನು ಮಾಡ್ತಾಯಿದ್ದೀನಿ. ಬೋಂದ್ಯ ಲಾಡು ಮಾಡೋದು ಹೇಗೆ ನೋಡೋಣ ಬನ್ನಿ. ಒಂದು ಬಟ್ಲು ಹಸಿ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದು ಜರಡಿ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕೋಣ ಕಲರಿಗೋಸ್ಕರ. ಸ್ವಲ್ಪ ನೀರು ಹಾಕಿ ನಾವು ಕಲಿಸ್ಕೋಬೇಕು ಇದನ್ನು. ನೋಡಿ, ಈ ರೀತಿ ಸ್ವಲ್ಪನೇ ನೀರು ಹಾಕಬೇಕು. ನೋಡಿ, ಇನ್ನೂ ಸ್ವಲ್ಪ ನೀರು ಬೇಕಾಗುತ್ತೆ. ಇದು ದೋಸೆ ಹಿಟ್ಟಿನ ಹದಕ್ಕೆ ನಾವು ಕಲಿಸ್ಕೋಬೇಕು. ಇದನ್ನ ರೀತಿ ಕಲಿಸ್ಕೋಬೇಕು. ನೋಡಿ, ಈ ರೀತಿ ಇರಬೇಕು. ಇದು ಸ್ವಲ್ಪ ಎಲ್ಲಾದರೂ ಗಂಟಿದ್ರೆ ಮತ್ತೆ ನೋಡಿಕೊಂಡು ಒಡ್ಕೋಬೇಕು. ಸೈಡಿಗೆಲ್ಲ ಹೋಗಿರುತ್ತಲ್ಲ ಹಿಟ್ಟು, ಅಲ್ಲಿ ಗಂಟು ಬರುತ್ತೆ. ಮತ್ತು ಅದನ್ನ ಹಿಂಗೆ ಈ ಥರ ಅಂದ್ಕೊಂಡು ನಾವು ಮಾಡ್ಕೋಬೇಕು. ನೋಡಿ, ಇವಾಗ ಎಣ್ಣೆ ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ. ಈ ರೀತಿ ತೂತು ಜಾಲರಿ ಇರುತ್ತಲ್ಲ, ಇದರಲ್ಲಿ ನಾವು ಮಾಡ್ಕೋಬೇಕು. ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ನಂತರ ಇದು ಎಣ್ಣೆ ಕಾದಿದೆ ಇಲ್ಲೋ ಅಂತ ನೋಡೋಣ. ಸ್ವಲ್ಪ ಅನ್ನಿಸ್ಬೇಕು. ಇದು ಇನ್ನೂ ಕಾಯಬೇಕಿನ್ನು. ಎಣ್ಣೆ ಚೆನ್ನಾಗಿ ಕಾದರೆ ಹಿಂಗೆ ಸಡನ್ನಾಗಿ ಮೇಲೆ ಬರುತ್ತೆ. ನೋಡಿ, ಇವಾಗ ಎಣ್ಣೆ ಕಾದಿದೆ ಇಲ್ಲೋ ಅಂತ ನೋಡೋಣ. ನೋಡಿ, ಈ ರೀತಿ ಮೇಲೆ ಬರಬೇಕು. ಈ ಥರ ದುಂಡಗಾಗಬೇಕು. ಅಲ್ಲಿ ತನಕ ನಾವು ಎಣ್ಣೆನ ಕಾಸ್ಕೋಬೇಕು. ನೋಡಿ, ಇದನ್ನು ತಕ್ಕೊಳ್ಳೋಣ. ಈ ರೀತಿ ದುಂಡಿಗೆ ಬರಬೇಕು ಕಾಳು. ಬೂಂದಿ ಕಾಳು ಈ ರೀತಿ ದುಂಡಿಗೆ ಬಂದರೆ ಎಣ್ಣೆ ಕಾದಿದೆ ಅಂತ. ಈಗ ಇದರಲ್ಲಿ ಹಾಕ್ಕೊಳ್ಳೋಣ. ಒಂದು ಸೌಟನ್ನು ಹಾಕ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಹಾಕ್ಕೋಬೇಕು. ನೋಡಿ, ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಸ್ವಲ್ಪ ಪ್ರೆಸ್ ಮಾಡಿದರೆ ಸಾಕು, ಭಾಳ ಚೆನ್ನಾಗಿ ಬರ್ತದೆ. ಈಗ ಇದನ್ನು ತಕ್ಕೊಂಬಿಡೋಣ. ಜಾಸ್ತಿ ಬೇಯಿಸಬಾರ್ದು. ಇದು ಸ್ವಲ್ಪ ಇದರಾಗೆ ಇರಬೇಕು, ಮೆತ್ತಗೆ ಇರಬೇಕು. ಇದು ಮತ್ತೆ ಇದನ್ನು ನಾವು ಕ್ಲೀನ್ ಮಾಡ್ಕೊಂಡು ಹಾಕ್ಕೋಬೇಕು.
ರೀತಿ ಬಿಡಬೇಕು. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಇದನ್ನು ಹಾಕಿದ್ರೇ ಚೆನ್ನಾಗಿ ಬರುತ್ತೆ ಬೂಂದಿ. ಈಗ ಗುಳ್ಳಿ ನಿಂತ ತಕ್ಷಣ ಹಿಂಗೆ ತಕ್ಕೊಂಬಿಡ್ಬೇಕು ನಾವು, ಭಾಳ ಬೇಯಲಿಕ್ಕೆ ಬಿಡಬಾರ್ದು. ಇಲ್ಲಾಂದರೆ ಬೂಂದಿ ಹಾರ್ಡಾಗಿ ಬಂದ್ಬಿಡುತ್ತೆ. ಈ ರೀತಿ ಬರಬೇಕು. ನೋಡಿ, ಬೂಂದಿಕಾಳು ಈ ರೀತಿ ಬಂದಿದೆ, ಚೆನ್ನಾಗೇ ಬಂದಿದೆ. ನಂತರ ಒಂದು ಬಾಣಲೆಯಲ್ಲಿ ಸಕ್ಕರೆ ಪಾನಕಕ್ಕೆ ಬಾಣಲೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಬಟ್ಲು ಸಕ್ಕರೆಯನ್ನು ಹಾಕ್ಕೊಳ್ಳೋಣ ಪಾನಕಕ್ಕೆ. ನಂತರ ಸ್ವಲ್ಪ ಸಕ್ಕರೆ ಕರಗೋವಷ್ಟು ನೀರನ್ನು ಹಾಕ್ಕೊಳ್ಬೇಕು. ಇಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸಕ್ಕರೆ ಸ್ವಲ್ಪ ಕರಗಬೇಕು. ನೋಡಿ, ಬೂಂದಿ ಕಾಳು ಎಷ್ಟು ಮೆತ್ತಗಿರಬೇಕು ನೋಡಿ, ಇಷ್ಟು ಮೆತ್ತಗಿದ್ರೆ ಸಾಕು. ಹೀಗೆ ಪ್ರೆಸ್ ಮಾಡಿದರೆ ಈ ಥರ ಆಗಬೇಕು. ಇಷ್ಟಿದ್ರೆ ಸಾಕು, ಮಿದುವಾಗಿ ಬರುತ್ತೆ ಬೂಂದಿ. ಇದು ಸ್ವಲ್ಪ ಬೂಂದಿ ಹಾಕ್ಕೊಂಡು ನಾನು ಮಿಕ್ಸಿಯಲ್ಲಿ ಸ್ವಲ್ಪ ಒಂದು ತರಿಯಾಗಿ ಈ ಥರ ಮಾಡ್ಕೋಬೇಕು. ಅದಕ್ಕೆ ಮಿಕ್ಸ್ ಮಾಡ್ಕೊಳಕ್ಕೆ ಇಷ್ಟು ಮಾಡ್ಕೊಂಡ್ರೆ ಸಾಕು. ಸ್ವಲ್ಪನೇ ಹಾಕ್ಕೊಂಡು ಮಾಡ್ಕೋಬೇಕು. ನೋಡಿ, ಇವಾಗ ಪಾಕ ಬಂದಿದೆ ಇಲ್ಲ ಅಂತ ನೋಡೋಣ. ನೋಡಿ, ಈ ಥರ ಇಷ್ಟೇ ಸಾಕು. ಇಷ್ಟು ಬಂದರೆ ಸಾಕು. ಇದು ಬಂದಿದೆ. ಇವಾಗ ಇದನ್ನು ಈ ಬೂಂದಿ ತೊಗೊಂಡಿದ್ವಲ್ಲ ಇದನ್ನು ಹಾಕೋಣ. ಇದಕ್ಕೆ ಸ್ವಲ್ಪ ನಿಂಬೆಹಣ್ಣನ್ನು ಹಿಂಡ್ಕೊಳ್ಳೋಣ. ನಿಂಬೆಹಣ್ಣು ಹಿಂಡ್ಕೊಂಡ್ರೆ ಅದು ಹೇಗಿರುತ್ತೆ ಹಾಗೇ ಇರುತ್ತೆ, ಗಟ್ಟಿಯಾಗೋಲ್ಲ. ಇಷ್ಟು ಹಿಂಡ್ಕೊಂಡ್ರೆ ಸಾಕು. ನಂತರ ಇದು ಏಲಕ್ಕಿ ಪೌಡ್ರನ್ನು ಹಾಕ್ಕೊಳ್ಳೋಣ. ನಾನು ಗೋಡಂಬಿ ದ್ರಾಕ್ಷಿ ಕರೆದಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊತೀನಿ. ಈಗ ಇದಕ್ಕೆ ಬೂಂದಿ ಕಾಳನ್ನು ಹಾಕ್ಕೊಳ್ಳೋಣ. ಈ ಥರ ಮಿಕ್ಸ್ ಮಾಡಬೇಕು. ಇದನ್ನ ಮಿಕ್ಸ್ ಮಾಡಿ ನಾವು ಒಂದು 5 ನಿಮಿಷ ಬಿಟ್ಟು, ಅದು ಪಾನಕ ಎಲ್ಲ ಹೀರ್ಕೊಳ್ಳುತ್ತೆ. ಅವಾಗ ಒಂದು 5 ನಿಮಿಷ ಬಿಟ್ಟು ಇದನ್ನು ಕಟ್ಟಬೇಕು.
ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಹೊಡ್ಕೊಂಡಿದ್ವಲ್ಲ ಈ ಬೂಂದಿನ, ಇದನ್ನು ಹಾಕ್ಕೊಳ್ಳೋಣ. ಇದು ಹಾಕ್ಕೊಳ್ಳೋದ್ರಿಂದ ಬೂಂದಿ ಲಾಡು ಚೆನ್ನಾಗಿ ಬರುತ್ತೆ ಗುಂಡ್ಕಾಗಿ. ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನಾವು. ಸ್ವಲ್ಪ ಮುಚ್ಚಿ ಇದನ್ನು ಹೀರ್ಕೊಳ್ಳಿಕ್ಕೆ ಬಿಡೋಣ. ಒಂದು 10 ನಿಮಿಷ ಇದು ಹೀರ್ಕೋಬೇಕು. ನೋಡಿ ಇವಾಗ ಬೂಂದಿ ಲಾಡು ಬೂಂದಿ ಕಾಳು ಪಾನಕ ಹೀರ್ಕೊಂಡೈತೆ ಇಲ್ಲ ಅಂತ ನೋಡೋಣ. ನೋಡಿ ಎಷ್ಟು ಚೆನ್ನಾಗಿ ಹೀರ್ಕೊಂಡಿದ್ದೆ. ಇದು ಒಂದು ಅರ್ಧ ಗಂಟೆ ಬಿಟ್ಟಿದ್ದೆ ನಾನು, 10 ನಿಮಿಷಕ್ಕೆಲ್ಲ ಹೀರ್ಕೊಳ್ಳಿಲ್ಲ. ಇದು ಒಂದು ಅರ್ಧ ಗಂಟೆ ಬಿಟ್ಟೆ, ಚೆನ್ನಾಗಿ ಹೀರ್ಕೊಂಡಿದ್ದೆ. ಇವಾಗ ನೋಡಿ, ಇವಾಗ ಇದನ್ನು ಕಟ್ಕೊಳ್ಳೋಣ. ಸ್ವಲ್ಪ ಹಿಂಗೆ ಕಿವುಚ್ಬೇಕು. ಹಿಂಗೆ ಕಿವುಚಿ ನಾವು ಲಾಡುನ ಕಟ್ಟಬೇಕು. ನೋಡಿ ಈ ಥರ ಬರುತ್ತೆ, ಚೆನ್ನಾಗಿ ಬರುತ್ತೆ. ತಟ್ಟೆಯಲ್ಲಿ ಇಟ್ಕೊಳ್ಳೋಣ. ನೋಡಿ ಇದನ್ನೆಲ್ಲ ಕಟ್ಕೊಂಬರ್ತೀನಿ ನಾನು. ನೋಡಿ ಉಂಡೆ ಕಟ್ಕೊಂಡು ಬೂಂದಿ ಲಾಡು ತೊಗೊಂಬಂದಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಬೂಂದಿ ಲಾಡು. ಒಂದು 10 ಉಂಡೆ ಆಗಿದ್ದವು. ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಮನೆಯಲ್ಲಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಈಗ ನಿಮಗೆ ಒಂದು ಮುರಿದು ತೋರಿಸ್ತೀನಿ ನಾನು. ಈ ರೀತಿ ಇರುತ್ತೆ. ಇದು ಇನ್ನೂ ಸ್ವಲ್ಪ ಹೊತ್ತು ಹೋದರೆ ಇನ್ನೂ ಗಟ್ಟಿ ಆಗುತ್ತೆ. ಇದು ಧನ್ಯವಾದಗಳು.